ಖುಷಿಯಾಗಿದ್ದ ವಿಷಯ ಅಂತಂದರೆ ಪದ್ಮಾವತಿ ಮ್ಯಾಮ್ ಅವ್ರು ಬಂದಿರೋದು ತುಂಬ ವರ್ಷ ಆದಮೇಲೆ ಅವರು ಬಣ್ಣ ಹಚ್ಚಿದ್ದಾರೆ, ಅದು ನಿಮ್ಮ ಸಿನಿಮಾ ಮೂಲಕವಾಗಿ. ಸೊ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ, ಎಷ್ಟು ಖುಷಿ ಫೀಲ್ ಆಗುತ್ತೆ ಅಂತ. ನಮ್ಮ ಸೆಟ್ ಒಳಗೆ ಅಥವಾ ನಮ್ಮ ಟೀಮ್ನಾಗೆ ಎಲ್ಲರ್ಕಿನ್ನ ಮೋಸ್ಟ್ ಎಕ್ಸೈಟೆಡ್ ಈ ವಿಷಯದ ಬಗ್ಗೆ, ಆಮೇಲೆ ಮೋಸ್ಟ್ ಹ್ಯಾಪಿಯೆಸ್ಟ್ ನಾನೇ. ಯಾಕಂದರೆ ನಾನು ಅಷ್ಟು ಸರಿ ನೋಡಿದ್ದೀನಿ ಪಿಕ್ಚರ್ನ, ಗೀತಾ ಪಿಕ್ಚರ್ನ ಸುಮಾರು ಸರಿ ನೋಡಿದ್ದೀನಿ. ಲೂಪ್ ಒಳಗೆ ಹಾಕೊಂಡು ಕೇಳಿರೋ ಹಾಡುಗಳಂದರೆ ಆ ಪಿಕ್ಚರ್ದು. ಇವಾಗ್ಲೂ ಆ ಹಾಡುಗಳು ಆಡಿಯೋ ಪಿಕ್ಚರು ಕೇಳ್ತಿರ್ತೀನಿ ನಾನು ಅದ್ರದ್ದು. ಸುಮ್ಮನೆ ಯೂಟ್ಯೂಬ್ನಾಗೆ ಸಬ್ಸ್ಕ್ರಿಪ್ಷನ್ ತಗೊಂಡು ಹಿಂಗೆ ತೆಗ್ದ್ಬಿಟ್ಟು ಸ್ಪೀಕರ್ ಕನೆಕ್ಟ್ ಮಾಡಿಬಿಟ್ಟು ಕಾರ್ನಾಗೆ ಕೇಳ್ಕೊಂಡು ಬರ್ತಿರ್ತೇನೆ. ಅದೊಂಥರ ಅವ್ರ ವಾಯ್ಸು ಹಾಗೆ ಐತಿ, ಒಂದು ಮೂಡ್ ಸೆಟ್ ಮಾಡುತ್ತೆ ಅವ್ರದ್ದು. ಈ ಕಡೆ ಶಂಕರ್ನಾಗ್ ಅವರು, ಸೊ ಅದು ಕೇಳೋಕ್ಕೂ ಭಾಳ ಹಿತ ಅನಿಸ್ತಿರುತ್ತೆ. ಒಂಥರ ರೇಡಿಯೋ ಪಿಕ್ಚರ್ ಥರ, ಅವಾಗ ರೇಡಿಯೋ ಪಿಕ್ಚರ್ ಆಗ್ತಿದ್ರಲ್ಲ ಅವಾಗ. ಸೊ ಆ ಥರ. ಸೊ ಅವ್ರು ಬಂದು ಪರ್ಫಾರ್ಮ್ ಮಾಡತ್ತಾರೆ. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್, ನಾನು ಅವರೊಟ್ಟಿಗೆ ಕೆಲಸ ಮಾಡಕತ್ತೀನಿ. ಅದೇ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಭಾಳ ಐ ಮೀನ್ ತುಂಬ ಸೀನಿಯರ್ ಅಂತ ಆಗಿರೋದು, ತುಂಬ ಅವರಿಂದ ಕಲ್ಕೊಳ್ಬೇಕಾಗಿರೋದು ತುಂಬ ಇರುತ್ತೆ. ಸೊ ಸೆಟ್ಟಲ್ಲಿ ನಿಮ್ಮಿಬ್ರದ್ದು ಯಾವ ಥರ ಇರುತ್ತೆ? ಅವರಿಂದ ನೀವು ಕಲ್ಕೊಂಡಿದ್ದೀನಿ ಅಂತಂದರೆ ಏನೇನು ಕಲ್ತ್ಕೊಂಡಿದ್ದೀರಾ? ಅವ್ರು ನಿಮಗೆ ಯಾವ ಥರ ಸಜೆಷನ್ಸು ಮತ್ತು ಗೈಡ್ಲೈನ್ಸು ನಿಮಗೆಲ್ಲ ಕೊಡ್ತಾಯಿದ್ರು, ಅದ್ರ ಬಗ್ಗೆ ನೀವು ಹೇಳೋದಾದರೆ? ಅವ್ರನ್ನ ನೋಡಿ ಕಲಿಯೋದೇ ಜಾಸ್ತಿ ಇರ್ತೈತೆ. ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಮಗ್ಲ ಇದ್ರಪ್ಪ ಅಂದರೆ ಒಂದು. ಅದು ಬಿಟ್ಟರೆ ನಾನು ಸ್ವಲ್ಪ ಎಮೋಷ್ನಲಿ ಭಾಳ ಎಕ್ಸಾಸ್ಟ್ ಆದಂಥ ಒಂದು ಟೈಮ್ ಅದು. ನಾನು ಆವಾಗ ಅವ್ರ ಹತ್ರ ಇದ್ದಾಗ ಅವರೇ ಕರೆದು ಸಮಾಧಾನ ಮಾಡಿ ಹೇಳಿದರು, ಏನು ಗೆಟ್ ಔಟ್ ಆಫ್ ದಿಸ್ ಮೂಡ್ ಫಸ್ಟ್, ಸ್ವಲ್ಪ ಈ ಮೂಡಿಂದ ಹೊರಗೆ ಬರ್ರಿ. ಅದು ಈಗ ಬಟ್ಟೆ ಫುಲ್ ಹಿಂಡಿ ಬಿಟ್ಟಿರ್ತೀವಿ ನಾವು, ಅಂದರೆ ಅದ್ರಾಗ ಮತ್ತೆ ವಾಪಸ್ ಈಗ ಒದ್ದೆ ಬಟ್ಟೆ ಹಿಂಡಿದಾಗ ತುಂಬ ಹಿಂಡಿ ಕೊನೆಗೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಎಮೋಷನ್ಸ್ನು ಹಾಗೇನೆ, ದಟ್ ಯು ಕಾಂಟ್ ಅದನ್ನು ಮತ್ತೆ 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 ಅದೇ ಎಮೋಷನ್ ಯೂಸ್ ಮಾಡ್ತಾ ಹೋದಾಗಲೂ ತುಂಬ ಡ್ರೈನ್ ಔಟ್ ಆಗಿರುತ್ತೆ. ಸೊ ಸ್ವಲ್ಪ ಬೇರೆ ಮೂಡ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ರಿ, ದ್ಯಾಟ್ ಮೈಟ್ ವರ್ಕ್ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದರು. ಆ್ಯಂಡ್ ದೆನ್ ಅದು ವರ್ಕ್ ಆಯಿತು ಆ್ಯಕ್ಚುಲಿ. ಬೇರೆ ಒಂದಿಷ್ಟು ಸಾಂಗ್ಗಳನ್ನ ಕೇಳ್ಕೊಂಡು ಅದಾದಮೇಲೆ ನಾವು ಒಂದು ಬ್ರೇಕ್ ತೊಗೊಂಡು ಊಟದ ಬ್ರೇಕ್ ಇತ್ತು, ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಸೀನ್ ಮಾಡಿದ್ವಿ.